ಹಾಯ್, SSLC ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ನಂತರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗ್ತಾ ಇದ್ರಿ, ನಿಮ್ಮ ಪೇಪರ್ ಏನು ಇವ್ಯಾಲ್ಯೂಯೇಟ್ ಮಾಡ್ತಾ ಇರ್ತಾರೆ, ಅದನ್ನ ಇವ್ಯಾಲ್ಯೂಯೇಟ್ ಆದಂತಹ ಎಲ್ಲ ಆನ್ಸರ್ ಪೇಪರ್ಗಳಿಗೆ ಅಂದರೆ ಯಾವ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಟ್ ಆಗಿದೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದರ ಆನ್ಲೈನ್ ಎಂಟ್ರಿ ಕೂಡ ಪ್ರತಿದಿನ ನಡೀತಾನೆ ಇರುತ್ತೆ. ಅಂದರೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮುಗಿದಿದೆ, ಅದರ ಅರ್ಥ ನಿಮ್ಮ ಮಾರ್ಕ್ಸ್ ಏನಿದೆ ಅದ್ರದ್ದು ಕೂಡ ಆನ್ಲೈನ್ ಎಂಟ್ರಿ ಆಗಿರುತ್ತೆ. ಹಾಗಿದ್ರೆ ಬಾಕಿ ಉಳಿದಿರುವಂಥ ಕೆಲಸ ಏನಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿ ಹಾಗೆ ರಿಸಲ್ಟನ್ನು ಪಬ್ಲಿಷ್ ಮಾಡೋದು ಅಷ್ಟೇ. ಓಕೆನಾ? ಈಗ ರಿಸಲ್ಟನ್ನು ಪಬ್ಲಿಷ್ ಮಾಡೋದಕ್ಕಿಂತ ಮೊದಲು ಕೂಡ ಈ ಎಂಟ್ರಿ ಮಾಡಿದಂಥ ಮಾರ್ಕ್ಸ್ ಏನಿದೆ ಅದು ಕರೆಕ್ಟಾಗಿ ಎಂಟ್ರಿ ಮಾಡಿದಾರಾ ಅಥವಾ ಅದ್ರಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಅದನ್ನು ಚೆಕ್ ಮಾಡ್ತಾರೆ. ಅದು ಕರೆಕ್ಟಾಗೇ ಇರುತ್ತೆ, ಬಟ್ ಕರೆಕ್ಟಾಗಿ ಇದೆಯಾ ಅಂತ ಒಮ್ಮೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಅದರ ನಂತರ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿ ಟೈಮನ್ನು ಅನೌನ್ಸ್ ಮಾಡಿ ರಿಸಲ್ಟನ್ನು ಕೊಡ್ತಾರೆ. ನಂತರ ಈ ರಿಸಲ್ಟ್ ಏನಿದೆ ಇದು ಮೇ 5ನೇ ತಾರೀಕಿನ ಒಳಗೆ ಬರುವಂತಹ ಚಾನ್ಸಸ್ ಇದೆ. ಇದುವರೆಗೆ ಎಕ್ಸಾಕ್ಟ್ ಡೇಟನ್ನು ಅನೌನ್ಸ್ ಮಾಡಿಲ್ಲ. ಅಂದರೆ ನೀವೀಗ ಮೇ 2ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಮೆಸೇಜಸನ್ನು ಅಥವಾ ನ್ಯೂಸ್ ಪೇಪರಲ್ಲಿ ನೋಡಿರ್ಬೋದು, ಬಟ್ ಇದುವರೆಗೆ ಡೇಟನ್ನು ಅನೌನ್ಸ್ ಮಾಡಿಲ್ಲ. ಓಕೆ, ನಾವು ಅಫಿಷಿಯಲಿ ಇಂಥ ಡೇಟ್ಗೆ ರಿಸಲ್ಟ್ ಬರುತ್ತೆ ಅಂತ ಡೇಟನ್ನು ಅನೌನ್ಸ್ ಮಾಡಿಲ್ಲ. ಬಟ್ ಅಂದರೆ ರಿಸಲ್ಟನ್ನು ಪ್ರಕಟಿಸೋದಕ್ಕೆ ಎಲ್ಲ ಸಿದ್ಧತೆಯನ್ನು KSEAB ಮಾಡ್ಕೊಂಡಿದ್ದಾರೆ. ಮುಂದೆ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಬರುತ್ತೆ. ಅದು ಹೆಚ್ಚಿನದಾಗಿ ಮೇ 5ನೇ ತಾರೀಕಿನ ಒಳಗೆ, ಮೇ 5ಕ್ಕೆ ಅಂತ ಅಲ್ಲ, ಅದಕ್ಕಿಂತ ಮೊದಲೇ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. ನಂತರ ರಿಸಲ್ಟ್ ಬರುತ್ತೆ ಅಂತ ಎಕ್ಸೈಟ್ಮೆಂಟ್ ಇದೆಯಾ ಅಥವಾ ಭಯ ಆಗ್ತಿದೆಯಾ ನಿಮಗೆ? ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ SSLC ಆದಮೇಲೆ ಮುಂದೆ ಸ್ಟಡಿ ಮಾಡ್ತೀರಾ, PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅದನ್ನು ತೆಗೆದುಕೊಳ್ಳೋ ಇಂಟೆನ್ಷನ್ ಇದೆ ಅಥವಾ ಡಿಪ್ಲೊಮಾ ಮಾಡ್ಬೇಕಂತಿದ್ದೀರಾ, ಏನು ಮಾಡ್ಬೇಕಂತಿದ್ದೀರಾ ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ಮುಂದೆ ಯಾವ ರೀತಿ ವಿಡಿಯೋಸ್ ಬೇಕು ನಿಮ್ಮ ಪ್ರಿಪ್ರೇಷನ್ಗೆ, ಅಂದರೆ ನೆಕ್ಸ್ಟ್ ಕೋರ್ಸ್ನ ಪ್ರಿಪ್ರೇಷನ್ ಬೇಕಾಗಿರ್ಬೋದು, ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಮಾಡಿ ನಿಮಗೆ ಆದಷ್ಟು ಬೇಗ ಇನ್ಫಾರ್ಮೇಷನ್ ಕೊಡ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.